ನಮಸ್ಕಾರ. ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರದಿಂದ ನಾನು ಸುಪ್ರೀತಾನಂತ ಸ್ವಾಮಿ. ತಾವು ನೋಡ್ತಾ ಇರುವಂತಹ ಮನೆ 2030 ಈಸ್ಟ್ ಫೇಸಿಂಗ್ 2 ಬೆಡ್ರೂಮ್ ಗ್ರೌಂಡ್ ಫ್ಲೋರ್ಲಿದೆ. ಮೇಲ್ಗಡೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟು ಕಟ್ಟಿರುವಂತಹ ಮನೆ ಆಗಿರುತ್ತಿದ್ದು. ಅಬೌಟ್ 25 ಮಿನಿಟ್ಸ್ ಡ್ರೈವ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ದೇವರಾಜ ರೋಡ್ ರಸ್ತೆ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ಅಥವಾ ಮೈಸೂರಿನ ಕಮರ್ಷಿಯಲ್ ಹಬ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಹಾರ್ಡ್ಲಿ ಅಬೌಟ್ 12 to 13 ಕಿಲೋಮೀಟರ್ಸ್, ಒಂದು 25 ನಿಮಿಷ ಡ್ರೈವಲ್ಲಿ ಈ ಜಾಗಕ್ಕೆ ಬಂದು ಸೇರ್ತೀವಿ. ಮೈಸೂರು ಟಿ ನರಸೀಪುರ ರಸ್ತೆ, ಮೈಸೂರಿನ ಟಿ ನರಸೀಪುರ ರಸ್ತೆಯಿಂದ ಅಬೌಟ್ 3 ಕಿಲೋಮೀಟರ್ಲಿರುವಂತಹ ಮನೆ ಆಗಿರುತ್ತೆ ಇದು. ಈಸ್ಟ್ ಫೇಸಿಂಗ್ ಸೈಟ್ ಆ್ಯಂಡ್ ಈಸ್ಟ್ ಫೇಸಿಂಗ್ ಡೋರ್ 2030. ಮನೆ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಮೇಲ್ಗಡೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್, 3 ಬೆಡ್ರೂಮ್ 2030 ಮನೆ. ಈಸ್ಟ್ ಫೇಸಿಂಗ್ ಡೋರು ನೀವು ನೋಡ್ಬೋದು. ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಇದು. ಡೋರ್ ಇರ್ಬೋದು, ವಿಂಡೋಗಳು, ಫ್ರೇಮ್ಸ್ಗಳು, ಶಟರ್ಸು ಎಲ್ಲ ಟೀ ಕುಡ್ಡಲ್ಲಿ ಮಾಡಿರ್ತಾರೆ. ಅಂದರೆ ಇವತ್ತಿನ ಡಿಸೈನಲ್ಲಿ ಏನು ಬೇಕಿದೆ, ಇವತ್ತಿನ ಟೇಸ್ಟು, ಡ್ಯೂರೇಬಿಲಿಟಿ ಆಫ್ ಮೆಟೀರಿಯಲ್ಸಲ್ಲಿ ಏನಿದೆ ಇವೆಲ್ಲವೂ ಅನುಗುಣವಾಗಿ ಮಾಡಿರುವಂತಹ ಮನೆ ಆಗಿರುತ್ತೆ. ಮತ್ತು ನೀರಿನ ವಿಚಾರ, ಭಾಳಷ್ಟು ಜನ ಮನೆ ಅಂದ ತಕ್ಷಣ ನೀರು ಹೇಗಿದೆ, ಯಾವ ಥರ ಇದೆ ಅಂತ ಕೇಳ್ತಿರ್ತೀರಿ. ಪೂಜಾ ರೂಮ್ ತೋರಿಸ್ತೀನಿ, ಆಮೇಲೆ ಡೋರ್ ತೆಗೆದು ತೋರಿಸ್ತೀನಿ. ನೋಡ್ಬೋದು ಗಣಪತಿ ಕಾರ್ವಿಂಗ್ ಇದೆ. ನೀರಿನ ವಿಚಾರ, ಇದಕ್ಕೆ ಈ ಏರಿಯಾಗೆ ವಾಟರ್ ಸೋರ್ಸ್ ಅಂದರೆ ಗೌರ್ಮೆಂಟಿಂದ ನೀರು ದಿನನಿತ್ಯ ಸರಬರಾಜು ಆಗುವಂಥ ವ್ಯವಸ್ಥೆ ಇರುತ್ತೆ. ಆದ್ರೂ ಈ ಮನೆಗೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಇದಕ್ಕೆ ಆದಂಥ ನೀರಿನ ವ್ಯವಸ್ಥೆ ಇರುವಂತಹ ಮನೆ ಆಗಿರುತ್ತೆ. ಅದಾದ ನಂತರ ನೀವು ನೋಡ್ಬೋದು ಮಾಡ್ಯುಲರ್ ಟೈಪ್ ಕಿಚನ್ ವಿತ್ ಲೈಟಿಂಗ್, ಚಿಮ್ನಿ, ವಿತ್ ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್. ಯಾವುದೇ ತರಹ ಸ್ಟೋರೇಜ್ ಸ್ಪೇಸಲ್ಲಿ ತೊಂದರೆ ಇಲ್ಲದೆ ಇರುವಂತಹ ಮನೆ 2030ಗೆ. ಈಗ ರೂಮ್ ನಂಬರ್ 1, ರೂಮ್ ನಂಬರ್ 2 ಆ್ಯಂಡ್ ಕಾಮನ್ ವಾಶ್ರೂಮ್, ಫಾಲ್ ಸೀಲಿಂಗು ಮತ್ತು ಸಿವಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಇನ್ಯಾವುದೇ ತರಹದ ನಿಮಗೆ ಕೆಲಸ ಕಾಮಗಾರಿ ಬಾಕಿ ಉಳಿದಿಲ್ಲ, ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಮುಗಿದಿರುವಂತಹ ಮನೆ ಆಗಿರುತ್ತೆ. ರೂಮ್ ನಂಬರ್ 1. ಈ ರೂಮಲ್ಲಿ ನಾವು ಒಂದು ವಾರ್ಡ್ರೋಪು ನೋಡಬಹುದು. ಫುಲ್ಲಿ ಫಂಕ್ಷನಲ್ ವಾರ್ಡ್ರೋಪ್, ಅಂದರೆ ರೆಡಿ ಟು ಮೂವ್ ಇನ್ ಮನೆ. ಇನ್ನೇನು ಅದ್ರ ಬಗ್ಗೆ ಇನ್ನೇನು ಹೇಳೋ ಆಗಿಲ್ಲ. ರೂಮ್ ನಂಬರ್ 2 ಇಲ್ಲೂ ಸಹ ವಾರ್ಡ್ರೋಪ್ಗಳನ್ನ ಮಾಡಿದ್ದಾರೆ. ಈ ರೂಮ್ ನಂಬರ್ 2ನೇ ರೂಮ್ ಮುಂಭಾಗದಲ್ಲೇ ಕಾಮನ್ ಬಾತ್ರೂಮ್, ಈ ಮನೆಯ ಕಾಮನ್ ಬಾತ್ರೂಮ್ ಇದೆ. ಮನೆಯ ಹಿಂಭಾಗದಲ್ಲಿ ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಯಾವ ಡಿಸೈನಲ್ಲಿ, ಯಾವ ಥರದಲ್ಲಿ ಕಮೋಡ್ ಬೇಕೋ ಆ ಥರದಲ್ಲಿ ಮಾಡಿಕೊಡುವಂತಹ ಸೌಲಭ್ಯ ಇರುತ್ತೆ. ಸೊ ನಿಮಗೆ ಕಮೋಡ್ಗಳನ್ನ ಫಿಕ್ಸ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಹಿಂದೆ ಇಂಡಿಯನ್ ಸ್ಟೈಲ್ ಇದೆ, ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಬಟ್ಟೆ ಒಣಗಾಕೊಳ್ಳಿಕ್ಕೆ ಮೇಲ್ಗಡೆ ಜಾಗ ತೋರಿಸ್ತೀನಿ. ಈಗ ಮೇಲೋಗಿ ಒಂದು ರೂಮು ಹೇಗಿದೆ, ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಈಗ ನಾನು ಇನ್ನೊಂದು ವಿಚಾರವಾಗಿ, ಈ ಮನೆಯ ವಿಚಾರವಾಗಿ ಇನ್ನೊಂದು ವಿಚಾರ ಹೇಳ್ತಾ ಹೋಗ್ತೀನಿ ಮೇಲೆ ಹೋಗ್ತಾ. ಏನಂತಂದರೆ, ನಾನು ಡಿಸ್ಟೆನ್ಸ್ ವೈಸ್ ಹೇಳಿದಾಗ ಟಿ ನರಸೀಪುರ ರೋಡ್ ಅಂತ ಹೇಳ್ತೀನಿ, ಅಥವಾ ಲಲಿತ ಮಹಲ್ ಪ್ಯಾಲೇಸ್ ಇದೆ. ಲಲಿತ ಮಹಲ್ ಪ್ಯಾಲೇಸಿಂದ ಇಲ್ಲಿಗೆ ಒಂದು 6.5 ಕಿಲೋಮೀಟ್ರ್ ಆಗುತ್ತೆ. ಯಾಕೆ ಲಲಿತ ಮಹಲ್ ಅಂತ ಹೇಳ್ತೀನಿ ಅಂದರೆ, ಭಾಳಷ್ಟು ಜನ ಈ ನಾನು ಗೋಪಾಲಗೌಡ ನಗರ, ಶಾಂತವೇರಿ ಗೋಪಾಲಗೌಡ ನಗರ ಅಂದ ತಕ್ಷಣ ಎಲ್ಲಿ ಬರುತ್ತೆ, ಯಾವ ಕಡೆಯಿಂದ ಬರಬೇಕು, ನಾವು ಎಲ್ಲಿಗೆ ಬಂದರೆ ನಾವು ಈಸಿಯಾಗಿ ಬರ್ಬೋದು, ನಾವು ಯಾರಿಗಾರ ಹೇಳಬೇಕು ಅಂದರೆ ಲ್ಯಾಂಡ್ ಮಾರ್ಕ್ ಯಾವುದು ಅಂತ ಕೇಳ್ತಿರ್ತೀರ. ಅದಕ್ಕೋಸ್ಕರ ಹೇಳ್ತಿರೋದು. ಇದು ಸಿದ್ಧಾರ್ಥ ಲೇಔಟು. ನೀವು ಮೈಸೂರಲ್ಲಿ ನಾವು ಈ ಥರ ಒಂದು ವಿಡಿಯೋ ನೋಡಿದ್ದೀವಿ, ಈ ಮನೆ ಎಲ್ಲಿದೆ ಅಂದಾಗ ಅವ್ರು ಹೇಳ್ತಾರೆ, ಕೇಳ್ಕೊಳ್ಳಿ ಅವ್ರನ್ನ. ಸಿದ್ಧಾರ್ಥ ಲೇಔಟ್ ಅಂತ ಹೇಳೋದ್ರಿಂದ ಗೊತ್ತಾಗ್ಬಿಡುತ್ತೆ. ಸಿದ್ಧಾರ್ಥ ಲೇಔಟಿಂದ ಈ ಲೊಕೇಶನ್ಗೆ ಬರಲಿಕ್ಕೆ ಅಬೌಟ್ 6 ಕಿಲೋಮೀಟ್ರ್ ಆಗುತ್ತೆ. ಲಲಿತ್ ಮಹಲ್ಲು, ಸಿದ್ಧಾರ್ಥ ಲೇಔಟ್ ಎಲ್ಲ ಒಂದೇ ಜಾಗದಲ್ಲಿರುವಂಥದ್ದು. ರೂಮು, ಗೆಸ್ಟ್ ರೂಮ್, ನಿಮ್ಮ ಮನೆಗಾರ ಗೆಸ್ಟ್ ಇದ್ದಾರೆ ಅಂದಾಗ ಇಲ್ಲಿ ಉಳಿಸ್ಬೋದು. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ. ಒಮ್ಮೆ ಸುತ್ತಮುತ್ತ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ಮನೆಗಳಾಗಿದೆಯಾ, ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆನಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ ಇದು. ರೂಮು, ವಾರ್ಡ್ರೋಪ್ಗಳು, ಅಟ್ಯಾಚ್ ಬಾತ್ರೂಮು, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಬೇಕು, ಅದಕ್ಕಿಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇದು 3 ಬೆಡ್ರೂಮ್ ಮನೆ ಆಗಿರುತ್ತೆ. ಸೊ ಟೀಕ್ ಡೋರ್ ಇದೆ. ಇಲ್ಲಿ
ಅಕಸ್ಮಾತ್ ಇದನ್ನು ರೆಂಟ್ ಔಟ್ ಮಾಡ್ತೀರಾ ಅಂತಂದರೆ ಒಂದು ಕಿಚನ್ ಟೈಪ್ ಸಹ ಮಾಡಿದ್ದಾರೆ. ಅಂದರೆ ಒಂದು ಸ್ಲ್ಯಾಬ್, ನೀವಲ್ಲಿ ವಾಶ್ ಬೇಸಿನ್ ಸಹ ಕೊಟ್ಟಿದ್ದಾರೆ. ಈ ಮನೆ ಬೆಲೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು.